ಇವತ್ತು 2 ರಾಜ್ಯಗಳ ವಿಧಾನಸಭಾ ಚುನಾವಣೆ ಮುಕ್ತಾಯವಾಯಿತು, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್. ಇದರ ರಿಸಲ್ಟ್ 23ನೇ ತಾರೀಕು ಬರುತ್ತೆ. ಅವತ್ತು ನಮ್ಮ ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ರಿಸಲ್ಟ್ ಕೂಡ ಬರುತ್ತೆ. ಅದಾದ ನಂತರ ಒಂದು ಸರ್ವೆ ಬಂತು. ಸರ್ವೆಯಲ್ಲಿ ಏನು ರಿಸಲ್ಟ್ ಬಂತು? ನಮಗೆಲ್ಲ ಭಾಳ ಆಸಕ್ತಿ ಇರುವಂಥದ್ದು ಕರ್ನಾಟಕದಲ್ಲಿ ಏನಾಗುತ್ತೆ ಅಂತ. ಕರ್ನಾಟಕದಲ್ಲಿ ಸರ್ವೆ ಪ್ರಕಾರ ಏನು ರಿಸಲ್ಟ್ ಬಂತು? ಇದರ ನಡುವೆ ಸಿ ಪಿ ಯೋಗೇಶ್ವರ್ ಮೊನ್ನೆ ಹೇಳಿದರು ಸೋಲುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆ ಸ್ವಲ್ಪ ತೊಂದರೆ ಕೊಡುತ್ತೆ ಅಂತ ಹೇಳಿದರು. ದೇವೇಗೌಡರು ಬಂದು 6 ದಿನಗಳ ಕಾಲ ಪ್ರಚಾರ ಮಾಡಿದ ಕಾರಣಕ್ಕಾಗಿ ತೊಂದರೆ ಆಗತ್ತೆ ಅಂತಂದರು. ನನಗೆ ಬರಬೇಕಾಗಿರುವಂಥ ಒಕ್ಕಲಿಗ ಮತಗಳು ಬರೋದಿಲ್ಲ ಅಂತ ಕೂಡ ಹೇಳಿದರು. ಆ ಮೂಲಕ ಸೋಲನ್ನು ಒಪ್ಪಿಕೊಂಡ್ರ ಅನ್ನುವಂಥ ಸಂಶಯ ಶುರುವಾಗಿತ್ತು. ಇವತ್ತು ಒಂದು ರಿಸಲ್ಟ್ನೊಂದಿಗೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ಯಾರು? ಸಿ ಪಿ ಯೋಗೇಶ್ವರ್. ಮತಗಟ್ಟೆ ಸಮೀಕ್ಷೆ ನಾನು ಮಾಡಿದ್ದೀನಿ, 30,000 ಮತಗಳ ಅಂತರದಿಂದ ಗೆಲ್ತೀನಿ ಅಂತ. ಸೊ ಹಾಗಾಗಿ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶವನ್ನು ಇಡೀ ರಾಜ್ಯದ ಜನ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಇವತ್ತು ಕೊಟ್ಟಿರುವಂತಹ ಒಂದು ವರದಿ ಸಾಕಷ್ಟು ರೋಚಕವಾದಂತಹ ರಿಸಲ್ಟ್ ಬರುವ ಸಾಧ್ಯತೆಗಳನ್ನು ಹೇಳ್ತಾ ಇದೆ. ಈ ಸ್ಟೋರಿ ನೋಡಿ. ಸಾವಿರ ಅಂತರದಲ್ಲಿ ಚನ್ನಪಟ್ಟಣ ಗೆಲುವು. ಸಿಎಂಗೆ ರಹಸ್ಯ ವರದಿ ನೀಡಿದ ಯೋಗೇಶ್ವರ್. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆ ತಾವೇ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರನ್ನು ಭೇಟಿ ಮಾಡಿ ರಹಸ್ಯ ವರದಿಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಕಾರ ಚನ್ನಪಟ್ಟಣದಲ್ಲಿ 30,000 ಮತಗಳ ಅಂತರದಲ್ಲಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಂದೇ ಜಯ. ನಿನ್ನೆ ರಾತ್ರಿ ಯೋಗೇಶ್ವರ್ ಸಿಎಂ ಡಿಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಮತಗಟ್ಟೆವಾರು ಅಂಕಿ ಅಂಶಗಳ ಕೊಟ್ಟಿರೋ ಕಾಂಗ್ರೆಸ್ ಅಭ್ಯರ್ಥಿ ಚುನಾವಣೆಯ ಹಿಂದಿನ ದಿನದ ಬೆಳವಣಿಗೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಯಾವ್ಯಾವ ಹೋಬಳಿಗಳಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅಂತ ತಿಳಿಸಿದ್ದಾರೆ. ನಿಖಿಲ್ ವಿರುದ್ಧ 30,000 ಮತಗಳ ಅಂತರದಿಂದ ಗೆಲ್ಲುತ್ತೇನೆ ಅಂತ ಹೇಳಿದ್ದಾರೆ. ಸಚಿವ ಜಮೀರ್ ಸ್ಟೇಟ್ಮೆಂಟ್ ಒಂದಿಷ್ಟು ಲಾಭ ಆದರೆ ಒಂದಿಷ್ಟು ನಷ್ಟ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಮುದಾಯಕ್ಕೆ ಹೊಡೆತ ಬಿದ್ದಿದೆ. ಆದ್ದರಿಂದ ಸ್ವಲ್ಪ ಆಘಾತ ಆಗಿದೆ ಎಂದಿದ್ರು ಯೋಗೇಶ್ವರ್. ಅದಕ್ಕೆ ಇದೀಗ 30,000 ಮತಗಳಿಂದ ಗೆಲ್ತೀನಿ ಅಂತ ಹೇಳೋ ಮೂಲಕ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದು ಸಿ ಪಿ ಯೋಗೇಶ್ವರ್ ಅವರು ಹೇಳಿದಂಥ ಒಂದಂದ್ರೆ ರಹಸ್ಯ ವರದಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ 30,000 ಮತಗಳ ಅಂತರದಿಂದ ಗೆಲ್ತಾರೆ. 2023ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ 95,000 ಓಟು, ಇವರು 80,000 ಓಟು, ಕಾಂಗ್ರೆಸ್ 15,000 ಓಟು ಪಡ್ಕೊಂಡಿದೆ. ಅದೇ 80,000 ಮತ್ತು 15,000 ಕಾಂಗ್ರೆಸ್ನ ಓಟುಗಳು ಸಿಕ್ಕಿದ್ರೂ ಕೂಡ ಒಂದು ರೀತಿಯಲ್ಲಿ ಫೈಟ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಕುಮಾರಸ್ವಾಮಿ ವಿರುದ್ಧ 15,000 ಮತಗಳ ಅಂತರದಿಂದ ಸೋತಿದ್ರು. ನಂತರ ನಡೆದಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್ ಅವರ ಒಟ್ಟು ಸೇರಲಿಲ್ಲ. ಕುಮಾರಸ್ವಾಮಿ ಅವರಿಗೆ 95,000 ಮತಗಳು, ಇವರಿಗೆ 80,000 ಮತಗಳು ಅಂತಂದರೆ ಲೋಕಸಭಾ ಚುನಾವಣೆಯಲ್ಲಿ ಮಂಜುನಾಥ್ ಅವರಿಗೆ 1,75,000 ಬರಬೇಕಿತ್ತಲ್ಲ. 95 + 80 175 ಬರಲಿಲ್ಲ. 1,05,000 6,000 ಓಟು ಬಂತು. ಆ 70,000 ಓಟು ಎಲ್ಲೋಯ್ತು? ಅದು ಪಕ್ಕದ ಕಾಂಗ್ರೆಸ್ಗೋಯ್ತು. ಕಾಂಗ್ರೆಸ್ಸಲ್ಲಿ 80,000 ಓಟನ್ನು ಪಡೆದಿತ್ತು ಲೋಕಸಭಾ ಚುನಾವಣೆಯಲ್ಲಿ. ಹಾಗಿರುವಾಗ ಒಂದು ಟಫ್ ಫೈಟ್ ಆಗುತ್ತೆ ಅಂತಿತ್ತು. ಚುನಾವಣೆ ಆದ ನಂತರ ಸಿ ಪಿ ಯೋಗೇಶ್ವರ್ ಒಂದು ಹೇಳಿಕೆ ಹೇಗಿತ್ತು ಅಂದರೆ ಸೋಲ್ತೀನಿ ನಾನು ಅಂತ ಹೇಳಿಕೆ. ಇವತ್ತು ಇಲ್ಲ ಗೆಲ್ತೀನಿ 30,000 ಮತಗಳ ಅಂತರದಲ್ಲಿ ಇರಲಿ, 23ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ. ಆದರೆ ಇವತ್ತು ಒಂದು ಚುನಾವಣೋತ್ತರ ಸಮೀಕ್ಷೆ ನಡೆಯಿತು. ಆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ 3 ಕ್ಷೇತ್ರಗಳೇನಿದೆ ಅದರ ರಿಸಲ್ಟ್ ಏನು? ಆ ರಿಸಲ್ಟ್ ಪ್ರಕಾರ ಕೊನೆಗೂ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಅಂತ ಪಿ ಮಾರ್ಕ್ ಸರ್ವೆ ಹೇಳ್ತಾ ಇದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆಯಂತೆ. ಅಂದರೆ ಪಕ್ಷಾಂತರ ಮಾಡಿದ ಯೋಗೇಶ್ವರಿಗೆ ಸ್ವಲ್ಪ ಸೋಲಾಗತ್ತೆ. ಹ್ಯಾಟ್ರಿಕ್ ಸೋಲಿನಿಂದ ಪಾರಾಗ್ತಾರಂತೆ ನಿಖಿಲ್, ಮತ್ತು ಹ್ಯಾಟ್ರಿಕ್ ಸೋಲಾಗ್ತಾ ಇದೆ ಅಂತೆ ಸಿ ಪಿ ಯೋಗೇಶ್ವರ್ಗೆ. ಒಬ್ಬರು ಹ್ಯಾಟ್ರಿಕ್ ಸೋಲಿಂದ ಪಾರಾಗ್ತಾರೆ, ಇನ್ನೊಬ್ಬರು ಹ್ಯಾಟ್ರಿಕ್ ಸೋಲ್ ಆಗ್ತಾ ಇದೆ. ಎಷ್ಟು ವೋಟ್ ಪರ್ಸೆಂಟೇಜ್? ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ಗೆ 45% ಮತ ಪ್ರಾಪ್ತವಾಗುತ್ತೆ ಅಂತ ಸರ್ವೆ ಹೇಳ್ತಾ ಇದೆ. ಕಾಂಗ್ರೆಸ್ನ ಯೋಗೇಶ್ವರ್ ಅವರಿಗೆ 4% ಮತ ಕಡಿಮೆ ಬೀಳುತ್ತೆ. ಅಂದರೆ 41% ಮತಗಳಿಕೆ ಆಗುತ್ತೆ. 45 ಅವರು 45, ಇವರು 44.
ಇತರರು 4% ಮತ ಗಳಿಕೆ ಸಾಧ್ಯ. ನೋಡಿ, ಈ ಇತರರು ಅನ್ನೋದಿದೆಯಲ್ಲ, ಅದು ನೋಡಿ ಈಗ 14% ಇದೆ ಇತರರು. ಆ ಇತರರಲ್ಲಿ 4% ಈ ಕಡೆ ಬಂದರೆ ಏನು ಬೇಕಿದ್ರೂ ಆಗ್ಬೋದು. ಹಾಗಾಗಿ ಇದು ಚುನಾವಣೋತ್ತರ ಸಮೀಕ್ಷೆ, ಇದು ಫೈನಲ್ ಅಲ್ಲ. ಚುನಾವಣೆ ವೋಟ್ ಹಾಕಿ ಹೊರ ಬಂದಿರ್ತಾರಲ್ಲ ಮತಗಟ್ಟೆಯಲ್ಲಿ, ಆಗ ಕೇಳಿರ್ತಾರೆ ಯಾರು ಗೆಲ್ತಾರೆ ಅಂತ. ಬೇರೆ ಬೇರೆ ರೀತಿಯಲ್ಲಿ ಸಮೀಕ್ಷೆಗಳಿದೆ, ಅದರ ಬಗ್ಗೆ ಕೇಳಿದಾಗ ಮಾಹಿತಿ ಬಂದದ್ದು. ಸೊ ಹಾಗಾಗಿ ಸಮೀಕ್ಷೆ ಪ್ರಕಾರ ಇಲ್ಲಿ ನಿಖಿಲ್ ಗೆಲ್ತಾರೆ. ಆದರೆ ಇವತ್ತು ಒಂದು ರಹಸ್ಯ ರಿಪೋರ್ಟ್ ಏನು ಕೊಟ್ಟಿದ್ದಾರೆ CP ಯೋಗೇಶ್ವರ್ ಮುಖ್ಯಮಂತ್ರಿಗಳಿಗೆ, ಅದರ ಪ್ರಕಾರ ಅವರ ನಿಲುವು ಪ್ರಕಾರ ಅವರು ಗೆಲ್ತಾರೆ. 23ನೇ ತಾರೀಕು ರಿಸಲ್ಟ್ ಬರುತ್ತೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನಾನೇ ಚೋಟ ಮಾಡ್ತಿದ್ದೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.